ಕಾನ್ವರ್ಸೇಷನ್ ಮಾಡಿದಾಗ ಆಗಲ್ಲಿ ಹೇಳ್ದಂಗೆ ಬಡವರು ಒಂದು ಲೆಕ್ಕಕ್ಕೆ ನೆಮ್ಮದಿಯಾಗಿರ್ತಾರೆ. ಶ್ರೀಮಂತರಂಗೆ ನೆಮ್ಮದಿಯಾಗಿರೋಂಗಿಲ್ಲ. ಅವ್ರಿಗೆ ಸಾಕಷ್ಟು ಹಣ ಇರ್ತೈತಿ, ಲಕ್ಸುರಿ ಕಾರು ಅವು ಇವು ಇರ್ತಾವೆ, ಆದ್ರೆ ಅವ್ರಿಗೆ ನೆಮ್ಮದಿ ಇರೋಂಗಿಲ್ಲ. ಬಡವರಿಗೆ ಮಾತ್ರ ಅವ್ರ ಕಡೆ ದುಡ್ಡು ಇರಲಿ ಬಿಡಲಿ ಅವತ್ತಿಂದ ಅವತ್ತು ನೋಡ್ಕೋತಾರೆ. ಆದ್ರೆ ಬಡವರಿಗೆ ನೆಮ್ಮದಿ ಇರ್ತೈತಿ, ಬಡವರಿಗೆ ಮಾತ್ರ ನೆಮ್ಮದಿ ಇರ್ತೈತಿ. ಅದಕ್ಕಿಂತ ಮೊದಲು ಇವತ್ತು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮನಿ ಪವರ್ ಬ್ಲಾಗ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ತೆಗೆದಿದ್ದೇನೆ. ಅದಕ್ಕೆಲ್ಲರೂ ಸಪೋರ್ಟ್ ಮಾಡಿರಿ. ಹೆಂಗೆ ಸಪೋರ್ಟ್ ಮಾಡ್ತೀರಂದ್ರೆ ಅಪ್ ಆಗ್ಬೇಕು. ಹಂಗೆ ಅಂದ್ರೆ ಅಪ್ ಆ್ಯಂಡ್ ಡೌನ್ ಆಗಬಾರ್ದು, ಬರೀ ಅಪ್ ಆಗ್ಬೇಕು. ಗೈಸ್, ಈಗ ಶ್ರೀಮಂತರು ಹೆಂಗಂತಂದ್ರೆ ಅವ್ರು ಬೇಕಾಗಿದ್ದ ಬಟ್ಟೆಗಳು ತೂತಾರೆ, ಬೇಕಾದ್ ಮಾಡ್ತಾರೆ ಅವರು. ಹಂಗಲ್ಲ, ಬಡವ ಹೆಂಗೆ ಅಂತಂದ್ರೆ ನೀ ಖರ್ಚು ಕಡಿಮೆ ಮಾಡ್ತಾನೆ, ಖರ್ಚು ಕಡಿಮೆ ಮಾಡಿ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮನಿ ಪವರ್ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ಗೆ. ಸೊ ಸ್ವಾಗತ. ಬರ್ರಿ ಗೈಸ್, ಇವತ್ತಿನ ಮನಿ ಪವರ್ ಏನಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಹೊಸದಾಗಿ ಯೂಟ್ಯೂಬ್ ಚಾನಲ್ ಮನಿ ಪವರ್ ಬ್ಲಾಗ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ತೆಗೆದಿದ್ದೇನೆ. ಅದಕ್ಕೆಲ್ಲರೂ ಸಪೋರ್ಟ್ ಮಾಡಿರಿ. ಹೆಂಗೆ ಸಪೋರ್ಟ್ ಮಾಡ್ತೀರಂದ್ರೆ ಅಪ್ ಆಗ್ಬೇಕು. ಹಂಗೆ ಅಂದ್ರೆ ಅಪ್ ಆ್ಯಂಡ್ ಡೌನ್ ಆಗಬಾರ್ದು, ಬರೀ ಅಪ್ ಆಗ್ಬೇಕು. ಹಂಗೆ ಸಪೋರ್ಟ್ ಮಾಡಿರಿ. ಮನಿ ಪವರ್ ಬ್ಲಾಗ್ಸ್ಗೆ ಎಲ್ಲರಿಗೂ ಇನ್ನೊಮ್ಮೆ ಸುಸ್ವಾಗತ, ವೆಲ್ಕಮ್. ಎಲ್ಲರಿಗೂ ಸುಸ್ವಾಗತ. ದಟ್ಸ್ ಗುಡ್. ಆ್ಯಂಡ್ ಇವತ್ತು ಏನು ಹೇಳ್ಬೇಕಂದ್ರಾಗ ಮನಿ ಪವರ್ ಹೆಂಗೆ ಮನಿ ಪವರ್ ಬ್ಲಾಗ್ಸ್ ಒಳಗೆ ಏನೇನು ಬರ್ತಾವೋ ಎಲ್ಲ ತಿಳಿಸ್ಕೊಡ್ತೀನಿ. ಜಸ್ಟ್ ಇವತ್ತೊಂದು ಕಂಟೆಂಟ್ ಹೇಳಿದೆ, ಏನಪ್ಪ ಅಂದ್ರೆ ಪುವರ್ ಲೈಫ್ ಆ್ಯಂಡ್ ವರ್ಸಸ್ ರಿಚ್ ಲೈಫ್. ಹೆಂಗಂತಂದ್ರೆ ಪುವರ್ ವರ್ಸಸ್ ಲೈಫ್ ಆ್ಯಂಡ್ ರಿಚ್ ವರ್ಸಸ್ ಲೈಫ್ ಹೆಂಗೈತಿ ಏನಂತ ಆಯ್ತಾರೆ, ಅದನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ಕಂಟೆಂಟ್ ಅದೇ. ದಟ್ಸ್ ಗುಡ್. ಆ್ಯಂಡ್ ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ಉಳಿಸಿ, ಎಡ ಮಾತು ಜಾಸ್ತಿ ಹೇಳಂಗಲ್ಲ, ಬೆಳೆಸಿ ಉಳಿಸಿ. ಆ್ಯಂಡ್ ಬನ್ರಿ ಇವತ್ತೊಂದು ಕಂಟೆಂಟ್ ಏನಪ್ಪ ಅಂತಂದ್ರೆ ಪುವರ್ ಲೈಫ್ ವರ್ಸಸ್ ರಿಚ್ ಲೈಫ್. ಏನು ಅಂತಂದ್ರೆ ಪುವರ್ ಲೈಫ್ ವರ್ಸಸ್ ರಿಚ್ ಲೈಫ್ ಹೆಂಗಪ್ಪ ಅಂತಂದ್ರೆ ಬಡವರ ಜೀವನ ಹೆಂಗೆ, ಶ್ರೀಮಂತರ ಜೀವನ ಹೆಂಗೆ, ಇದರಲ್ಲಿ ಏನು ವ್ಯತ್ಯಾಸ, ಬಡವರ ಜೀವನ ಹೆಂಗಿರ್ತೈತಿ, ಶ್ರೀಮಂತರ ಜೀವನ ಹೆಂಗಿರ್ತೈತಿ, ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಈ ಬ್ಲಾಗ್ ಒಳಗೆ. ಎಲ್ಲರೂ ಸಪೋರ್ಟ್ ಮಾಡಿರಿ. ಹೆಂಗೆ ನೋಡಿರಿ, ಎಲ್ಲ ಈ ಚಾನಲ್ ಒಳಗೆ ಎಲ್ಲ ಬರೀ ಮನಿ ಪವರ್ ಏನಂತ ನಿಮಗೆ ಇದರೊಳಗೆ ಈ ಚಾನಲ್ ಒಳಗೆ ಬರ್ತಿರ್ತಾವೆ. ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆ್ಯಂಡ್ ಬೆಲ್ಲಕ್ಕೆ ಕ್ಲಿಕ್ ಮಾಡಿಟ್ಕೊಳ್ಳಿ. ಇಷ್ಟವಾದರೆ ಲೈಕ್ ಕೊಡಿ. ಇದರಲ್ಲಿ ಮನಿ ಪವರ್ ಹೆಂಗಪ್ಪ ಅಂತಂದ್ರೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ. ಡೈಲಿ ಬ್ಲಾಗ್ ಬರ್ತಿರ್ತದೆ, ಇದ್ರಾಗ ಬ್ಲಾಗ್ಸ್ ಬರ್ತಿರ್ತಾವೆ. ದಟ್ಸ್ ಗುಡ್. ಆ್ಯಂಡ್ ಈಗ ತಿಳಿಸ್ಕೊಡ್ತೀನಿ ಪುವರ್ ಲೈಫ್ ವರ್ಸಸ್ ರಿಚ್ ಲೈಫ್ ಹೆಂಗಿರ್ತೈತಿ, ಶ್ರೀಮಂತರು ಹೆಂಗಿರ್ತಾರೆ, ಬಡವರು ಹೆಂಗಿರ್ತಾರೆ ಅಂತಿದ್ರೆ ತಿಳಿಸ್ಕೊಡ್ತೀನಿ. ತಿಳ್ಕೊಣ ಬನ್ನಿ ಗೈಸ್. ಈಗ ಶ್ರೀಮಂತರು ಹೆಂಗಿರ್ತಾರೆ ನೋಡ್ರಿ, ಈ ಬಡವ್ರು ಹೆಂಗಿರ್ತಾರೆ, ಶ್ರೀಮಂತರು ಹೆಂಗಿರ್ತಾರೆ ವಿಚಾರ ಮಾಡ್ಕೊಳ್ಳಿ ಸ್ವಲ್ಪ. ನೋಡ್ರಿ ಹೆಂಗಿರ್ತಾರೆ ಶ್ರೀಮಂತರು ಹೆಂಗಿರ್ತಾರಂದ್ರೆ ಒಬ್ಬರು ಒಳ್ಳೆಯವರು ಇರ್ತಾರೆ, ಒಬ್ಬರು ಕೆಟ್ಟವರು ಇರ್ತಾರೆ ಶ್ರೀಮಂತರ ಒಳಗೆ. ಬಡವ್ರ ಒಳಗಂತೂ ಮಾತ್ರ ಅದ್ರಾಗೂ ಇರ್ತಾರೆ, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ದಟ್ಸ್ ಗುಡ್. ಅದ್ರಾಗೂ ಇಲ್ಲ ನಂಗಿಲ್ಲ, ಇದ್ರಾಗೂ ಇಲ್ಲ ನಂಗಿಲ್ಲ. ಆ್ಯಂಡ್ ಎರಡು ವಿಕ್ಕಲ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಹೆಂಗೆ ಹೇಳಕ್ಕೆ ಬರಲ್ಲ, ಅವ್ನು ಶ್ರೀಮಂತ ಇರ್ತಾನೆ, ಬಡವ್ರು ಇರ್ತಾನೆ. ದಟ್ಸ್ ಗುಡ್. ಆ್ಯಂಡ್ ಈಗ ಪುವರ್ ಲೈಫ್ ವರ್ಸಸ್ ರಿಚ್ ಲೈಫ್ ಅಂತಂದ್ರೆ ಈಗ ಶ್ರೀಮಂತ ಆ್ಯಂಡ್ ಬಡವ. ಶ್ರೀಮಂತ ಹೆಂಗಿರ್ತಾನಂದ್ರೆ ಅವ್ನು ಬೇಕಾಗಿದ್ದು ತಗೋತಾನೆ, ಬೇಡಾಗಿದ್ದು ಬಿಡ್ತಾನೆ, ಅವ್ನು ಬೇಕಾದ್ದು ಮಾಡ್ತಾನೆ ಅವ್ನ ಲೈಫ್ ಒಳಗೆ. ದಟ್ಸ್ ಗುಡ್. ಆ್ಯಂಡ್ ಬಡವ ಹೆಂಗಂದ್ರೆ ಪುವರ್ ಲೈಫ್ ಹೆಂಗಪ್ಪ ಅಂದ್ರೆ ಬಡವ್ರು ಹೆಂಗಿರ್ತಾರೆ, ದಟ್ಸ್ ಕಾಮನ್. ಅವ್ರಿಗೆ ಖರ್ಚು ಕಂದಾಯ ಕಡಿಮೆ ಇರ್ತದೆ ಅವ್ರ ಕಡೆ. ಅಂದ್ರೇನು, ಖರ್ಚು ಕಡಿಮೆ ಮಾಡ್ತಾರೆ, ಜಾಸ್ತಿ ಉಳ್ಸಕ್ಕೆ ನೋಡ್ತಾರೆ. ಆ್ಯಂಡ್ ಈಗ ಇನ್ನೊಂದು ಹೇಳ್ಬೇಕಂದ್ರೆ ಅವರು ಬೇಕಾಗಿದ್ದು ಬರೋಂಗಿಲ್ಲ. ಬಡವರು ಹೆಂಗಿರ್ತಾರೆ ಅಂದ್ರೆ ನಮಗೆ ಇದು ಬೇಕಂತ ಹಠ ತೊಗೊಂಡು ನಿಂದಿರಲ್ಲ. ಶ್ರೀಮಂತರು ಹೆಂಗಂದ್ರೆ ಬೇಕಾದ ಕಣ್ಣಿಕ ಅಂತ ತೊಗೊಂಡ್ಬಿಡ್ತಾರೆ. ಹಂಗೆ ಆಗ್ಬೇಕು ಶ್ರೀಮಂತರು, ಹಂಗೆ ಆಗ್ಬೇಕು ಈಗಿನ ಜನ್ರೇಷನ್ ಒಳಗೆ. ಕಣ್ಣಿದ್ದು ತೊಗೋಬೇಕು, ಹಂಗೆ ಆಗ್ಬೇಕು. ಆದ್ರೆ ನಾ ತಿಳಿಸ್ಕೊಡೋದು ಅಂದ್ರೆ ಬಡವ್ರ ಲೈಫ್ ಹೆಂಗಿರ್ತೈತಿ, ಶ್ರೀಮಂತರ ಲೈಫ್ ಇರ್ತೈತಿ. ಶ್ರೀಮಂತರು ಹೆಂಗಪ್ಪ ಬೇಕಾಗಿದ್ದು ಕೊಂಡ್ಕೋತಾರೋ, ಬೇಡಾಗಿದ್ದು ಬಿಡ್ತಾರೋ. ಬಡವ್ರು ಹಂಗಲ್ಲ, ಸ್ವಲ್ಪ ಕಡಿಮೆ ರೇಟ್ ಇದ್ದರೆ ಅದನ್ನು ನೋಡಿ ಪಾಡಿ ತೊಗೋತಾರೆ. ಶ್ರೀಮಂತರು ಹೆಂಗಲ್ಲ, ಬೇಕಾಗಿದ್ದು ತೊಗೊಂಡ್ಬಿಡ್ತಾರೆ ಅಷ್ಟೇ.
ಕಾನ್ವರ್ಸೇಷನ್ ಮಾಡಿದಾಗ ಆಗಲೇ ಹೇಳ್ದಂಗೆ ಬಡವರು ಒಂದು ಲೆಕ್ಕಕ್ಕೆ ನೆಮ್ಮದಿಯಾಗಿರ್ತಾರೆ. ಶ್ರೀಮಂತರು ಹಂಗೆ ನೆಮ್ಮದಿಯಾಗಿರೋಂಗಿಲ್ಲ. ಅವ್ರಿಗೆ ಸಾಕಷ್ಟು ಹಣ ಇರ್ತೈತಿ, ಲಕ್ಸುರಿ ಕಾರು ಅವು ಇವು ಇರ್ತಾವೆ, ಆದ್ರೆ ಅವ್ರಿಗೆ ನೆಮ್ಮದಿ ಇರೋಂಗಿಲ್ಲ. ಬಡವರಿಗೆ ಮಾತ್ರ ಅವ್ರ ಕಡೆ ದುಡ್ಡು ಇರಲಿ ಬಿಡಲಿ ಅವತ್ತಿಂದ ಅವತ್ತು ನೋಡ್ಕೋತಾರೆ, ಆದ್ರೆ ಬಡವರಿಗೆ ನೆಮ್ಮದಿ ಇರ್ತೈತಿ. ಬಡವ್ರಿಗೆ ಮಾತ್ರ ನೆಮ್ಮದಿ ಇರ್ತೈತಿ, ಆದರೆ ಅವ್ರು ಕೊಂಡ್ಕೊಳ್ಳೋಷ್ಟು ಹಣ ಅವ್ರ ಕಡೆ ಇರೋಂಗಿಲ್ಲ. ಜಸ್ಟ್ ಅಷ್ಟೇ. ಶ್ರೀಮಂತರಿಗೆ ಮಾತ್ರ ನೆಮ್ಮದಿ ಇರೋಂಗಿಲ್ಲ ಅಷ್ಟೇ. ಪುವರ್ ಲೈಫ್ ಇದ್ದವ್ರಿಗೆ ಹೆಂಗಂದ್ರೆ ನೆಮ್ಮದಿ ಇರ್ತೈತಿ, ದುಡ್ಡು ಇರೋಂಗಿಲ್ಲ. ಆ್ಯಂಡ್ ಶ್ರೀಮಂತರಿಗೆ ಹೆಂಗಂದ್ರೆ ದುಡ್ಡು ಇರ್ತೈತಿ, ನೆಮ್ಮದಿ ಇರೋಂಗಿಲ್ಲ. ಬಡವರಿಗೆ ನೆಮ್ಮದಿ ಇರ್ತೈತಿ, ದುಡ್ಡು ಇರೋಂಗಿಲ್ಲ. ಶ್ರೀಮಂತರಿಗೆ ದುಡ್ಡು ಇರ್ತೈತಿ, ನೆಮ್ಮದಿ ಇರೋಂಗಿಲ್ಲ ಅಷ್ಟೇ. ಈಗ ಶ್ರೀಮಂತರು ಹೆಂಗಂತಂದ್ರೆ ಅವ್ರು ಬೇಕಾಗಿದ್ದ ಬಟ್ಟೆಗಳು ತೋತಾರೆ, ಬೇಕಾದ್ ಮಾಡ್ತಾರೆ ಅವ್ರು. ಆದ್ರೆ ಈಗಿನ ಜನ್ರೇಷನ್ ಹಂಗೆ ಇರ್ಬೇಕು ಗಾಯ್ಸ್. ಬೇಕಾದ್ ತೊಗೋಬೇಕಂದ್ರೆ ಹಂಗಲ್ಲ. ಬೇಕಾಬಿಟ್ಟು ಖರ್ಚು ಮಾಡಬಾರ್ದು, ಬೇಕಾಬಿಟ್ಟು ಖರ್ಚು ಮಾಡ್ಲಂಗೂ ಇರಬಾರ್ದು. ಬಸ್ ತಡ್ಸ್ಬಿಟ್ಟು ಅದು ಶ್ರೀಮಂತರದ್ದು ಹೆಂಗಂದ್ರೆ ಶ್ರೀಮಂತ ಆಗೇಬೇಕು. ಈಗಿನ ಜನ್ರೇಷನ್ ಒಳಗೆ ಶ್ರೀಮಂತ ಆಗೇಬೇಕನಿ ಆಗಲಿ ಅಂದ್ರೆ ನಡೀದಿಲ್ಲ. ತಡ್ಸ್ಬಿಟ್ಟು ಇದೊಂದು. ಆದರೆ ಅದ್ರ ಬಗ್ಗೆ ಈಗ ಬೇಡ. ಆ ಕನ್ವರ್ಸೇಷನ್ ಮತ್ತೊಂದು ಬ್ಲಾಗಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಅದು ಬೇಡ ಈಗ. ತಡ್ಸ್ ಈಗೇನಪ್ಪ ಪುವರ್ ಲೈಫ್ ಆ್ಯಂಡ್ ರಿಚ್ ವರ್ಸಸ್ ಲೈಫ್ ಹೆಂಗೈತಂದ್ರೆ, ಈಗ ಬಡವ ಹೆಂಗಂದ್ರೆ ಖರ್ಚು ಮಾಡೋಕೆ ಹಿಂದೆ ಮುಂದೆ ಸಿಗ್ತಾನೆ, ಯಾಕಂದ್ರೆ ಅವ್ನ ಕಡೆ ಇನ್ಕಮ್ ಬರೋಂಗಿಲ್ಲ. ಶ್ರೀಮಂತ ಹೆಂಗಂದ್ರೆ ಶ್ರೀಮಂತನ ಕಡೆ ಸಾಕಷ್ಟು ಹಣ ಇರ್ತೈತಿ, ಬೇಕಾದಷ್ಟು ಹಣ ಇರ್ತೈತಿ. ಆ್ಯಂಡ್ ಖರ್ಚು ಮಾಡೋಕೆ ಎದುರಿಸಲ್ಲ. ಬೇಕಾಬಿಟ್ಟು ಖರ್ಚು ಮಾಡೇ ಬಿಡ್ತಾನೆ. ಆ್ಯಂಡ್ ಶ್ರೀಮಂತ ಹೆಂಗಪ್ಪ ಅಂದ್ರೆ ಚಲೋ ಬಟ್ಟೆಗಳು, ಚಲೋ ಶೂ ಬಟ್ಟೆಗಳು ಈಗಿನ ಕಾಲದಲ್ಲಿ ಹೆಂಗೆ ಬಂದವೆ, ರಿಚೆಸ್ಟ್ ಶೂ ಆ್ಯಂಡ್ ಕೋಟು ಶೂ ಅವೆಲ್ಲ ಹಾಕ್ತಾನೆ. ಚಲೋ ಬಟ್ಟೆಗಳು ಎಲ್ಲ ಹಾಕ್ತಾರೆ. ಬಡವ ಹಂಗಲ್ಲ. ಬಡವ ಹೆಂಗೆ ಮಾಡ್ತಂದ್ರೆ ನೀ ಖರ್ಚು ಕಡಿಮೆ ಮಾಡ್ತಾನೆ. ಖರ್ಚು ಕಡಿಮೆ ಮಾಡಿ ಇದು ಅಷ್ಟು ಶಾಂಪಲ್ನಾಗ ಈಗ ಶ್ರೀಮಂತರ 2000-3000 ಅಂಗಿ ಶರ್ಟ್ ತೊಗೊಂಡ್ರೆ, ಪ್ಯಾಂಟ್ ಶರ್ಟ್ ತೊಗೊಂಡ್ರೆ ಶ್ರೀಮಂತ. ಬಡವ ಹಂಗಲ್ಲ. ಶ್ರೀಮಂತ 2-3 ಸಾವಿರದ ಅರ್ಬಿ ತೊಗೊಂಡ್ರೆ, ಬಡವ ಅವು 2-3 ಸಾವಿರ ತೊಗೊಂಡಷ್ಟು 10% ಅದ್ರೊಳಗೆ ಅದನ್ನ ಉಳಿಸಿ 500 ರೂಪಾಯಿದಾಗ ಅರ್ಬಿ ತೊಗೊಂಬಂದಿರ್ತಾನೆ ಅಂತ ಇಟ್ಕೊಳ್ಳಿ. 500 ರೂಪಾಯಿ ಅರ್ಬಿ ತೊಗೊಂಬಂದ್ಬಿಟ್ಟಿರ್ತಾನೆ. ಹಂಗೆ ಬಡವ್ರ ಲೈಫ್, ಶ್ರೀಮಂತರ ಲೈಫ್ ಹಂಗೆ. ದರ್ಸ್ಬಿಟ್ಟಿದ್ರಾಗ ಮೀನಿಂಗ್ ಏನಪ್ಪ ಅಂದ್ರೆ ಅದ್ರ ಮೀನಿಂಗ್ ಏನಂದ್ರೆ ಬಡವರ ಜೀವನ, ಶ್ರೀಮಂತರ ಜೀವನ ಅಷ್ಟೇ. ಆ ಕಂಟೆಂಟ್ ನೇಮ್ ಇವತ್ತಿಂದ ಕಂಟೆಂಟ್ ಐತಲ್ಲ, ಕಂಟೆಂಟ್ ನೇಮ್ ಅದೇ ಬಡವರ ಜೀವನ, ಶ್ರೀಮಂತರ ಜೀವನ ಅಂದಂಗೆ. ದಟ್ಸ್ ಗುಡ್. ಆ್ಯಂಡ್ ಇದು ಹಂಗೆ ಬರುತ್ತೆ. ಇನ್ನೊಂದು ನಾವು ಜಾಸ್ತಿ ಮನಿ ಪವರ್ ಹೆಂಗೆ ಏನೇನು ದುಡ್ಡು ಹೆಂಗೆ ಮಾಡಿದ್ವಿ ಎಲ್ಲನೂ ಹೇಳ್ತೀನಿ. ಇವತ್ತು ಫಸ್ಟ್ ಬ್ಲಾಗ್ ಇದು ನನ್ನ ಚಾನಲ್ನಲ್ಲಿ. ಫಸ್ಟ್ ಬ್ಲಾಗ್ ಮನಿ ಪವರ್ ಬ್ಲಾಗ್ಸ್ ಒಳಗೆ ಫಸ್ಟ್ ವಿಡಿಯೋ ಇದೆ. ನೋಡಿರಿ ಹೆಂಗೈತಿ ಏನಂತ ತಿಳ್ಕೊಳ್ಳಿ. ನೋಡ ಮನಿ ಪವರ್ ಹೆಂಗಿರ್ತಂದ್ರೆ ಈಗಿನ ಜನ್ರೇಷನ್ ಮನಿ ಪವರ್ ಭಾಳ ಬೇಕು. ಮನಿ ಪವರ್ ಇಲ್ಲ ನಡೀಲ್ಲ. ಇವತ್ತು ಮನಿ ಪವರ್ ಮಾಡ್ಬೇಕು. ಮನಿ ಪವರ್ ಇರೋದು ಈ ಜನ್ರೇಷನ್ ಒಳಗೆ ಶ್ರೀಮಂತ ಆಗಬೇಕು. ಅದನ್ನು ಇನ್ನೊಂದು ಆಗೋದು ಹೇಳ್ತೀನಿ ಆಯ್ತು. ಮನಿ ಪವರ್ ಹೆಂಗೈತೆ ಅಂತೇಳಿ. ಈಗ ರಿಚೆಸ್ಟ್ ಲೈಫ್ ಇಷ್ಟೇ. ಅದ್ರ ಅರ್ಥ ಏನು, ಶ್ರೀಮಂತಕ್ಕೆ ಬೇಕಾಗಿದ್ದು ಏನು ಬೇಕಲ್ಲ ಅದನ್ನು ತೊಗೊಂಡೇ ತೋತಾನೆ. ಬಡವ್ಗ ಹಂಗಂದ್ರೆ ನೋಡಿ ತೋತಾನೆ. ಯಾಕಂದ್ರೆ ಅವ್ನ ಕಡೆ ಅಷ್ಟು ಹಣ ಇರೋಂಗಿಲ್ಲ. ಬಡವನ ಕಡೆ, ಶ್ರೀಮಂತರ ಕಡೆ ಅಂದರೆ ಹಣ ಫುಲ್ ಇರ್ತೈತೆ ಅಷ್ಟೇ. ಅದರ ಅರ್ಥ ಇಷ್ಟೇ, ಜಾಸ್ತಿ ಏನಿಲ್ಲ. ಬಡವನು ಮುಂದೆ ಬರೋಕೆ ನೋಡ್ತಾನೆ, ಆದ್ರೆ ಅವ್ನ ಕಡೆ ಅಷ್ಟು ಶಕ್ತಿ ಇರೋಂಗಿಲ್ಲ. ಯಾಕಂದರೆ ಹಣನೂ ಕಡಿಮೆ ಇರ್ತೈತಿ, ಏನೋ ಅಷ್ಟು ಇದು ಇರೋಂಗಿಲ್ಲ. ಯಾಕಂದ್ರೆ ಅದನ್ನು ಮುಂದೆ ಬರೋಕೆ ಏನೋ ಒಂದು ರಿಚ್ ಆಗಕ್ಕೆ ನೋಡ್ತಿರ್ತಾನೆ, ಆದರೆ ಅಷ್ಟೇ ಇದನ್ನು ಪವರ್ ಇದು ನಮ್ಮ ಕಡೆ ಮುಂದೆ ಬರೋಕ್ಕೆ. ಶ್ರೀಮಂತ ಕಡೆ ಅಂದರೆ ದುಡ್ಡು ಇರ್ತೈತಿ, ದುಡ್ಡಿನ ಮೇಲೆ ದುಡ್ಡು ಮಾಡ್ಕೊತ ಬಂದ್ಬಿಡ್ತಾರೆ ಶ್ರೀಮಂತರು ಬರ್ತಾರೆ. ಆ್ಯಂಡ್ ಇದೇ ಬಡವ್ರ ಲೈಫ್ ಅಂದರೆ ಏನೋ ಒಂದು ಸಾಧಿಸ್ಬೇಕು, ಏನೋ ಒಂದು ಮಾಡ್ಬೇಕು ಅಂದ್ರೆ ದೌಡ್ ಆಗೋಂಗಿಲ್ಲ ಬಡವ್ರ ಕೈಲಿ. ಶ್ರೀಮಂತರ ಕೈಲಿ ಏನಂದ್ರೆ ದುಡ್ಡು ಬಿಸಾಕಿದ್ರೆ ಮುಗಿದೋಯ್ತು ಎಲ್ಲ ಕ್ಲೀನ್. ಅದು ಹೆಂಗಪ್ಪ ಅಂತಂದ್ರೆ ಇವತ್ತಿನ ಲೈಫ್ ಇಷ್ಟ ನೋಡ್ತಾನೆ. ಹೆಂಗಪ್ಪ ಅಂತಂದ್ರೆ ಇವತ್ತಿನ ಲೈಫ್ ದಾಟಬೇಕಪ್ಪ ಅನ್ನೋದು. ಅವತ್ತು ದುಡಿದು ಅವತ್ತು ತಿಂತಾರೆ ಅವರು ಬಡವ್ರೆ. ಶ್ರೀಮಂತರಂಗಲ್ಲ. ಶ್ರೀಮಂತರು ಹೆಂಗಂದ್ರೆ ರಿಚೆಸ್ಟ್ ಆಗಕ್ಕೆ ಅಂತಾರೆ. ಇನ್ನೂ ರಿಚ್ ಆಗೋದು ಫುಲ್ ದುಡ್ಡು ಮಾಡ್ಬೇಕಂತ ಶ್ರೀಮಂತರದ ಮೈಂಡ್ ಹೆಂಗಿರ್ತೈತಿ. ಇವತ್ತಿನ ಲೈಫ್ ದಾಟಿದ್ರೆ ಸಾಕು ನನಗೆ. ಇವತ್ತಿನ ಲೈಫ್ ದಾಟಿ ಸಾಕಿರಿ. ಒನ್ ಡೇ ಲೈಫ್ ದಾಟಿದ್ರೆ ಸಾಕು ನನಗೆ ಅಂಥೇಳಿ ಬಡವರು
ಶ್ರೀಮಂತರಂಗಲ್ಲ, ಅವು ನಾಳೆ ಡೇಗೆ ಇಷ್ಟು ಗಳಿಸಿಡ್ಬೇಕು ಮತ್ತು ಅಂದ್ರೆ ರಿಚೆಸ್ಟ್ ಮೈಂಡ್ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ ಅವರು. ನಾಳೆ ಡೇಗೆ ಇಷ್ಟು ಗಳಿಸ್ಬೇಕು ಅಂತ ಇಟ್ಕೊಂಡಿರ್ತಾರೆ ಅವರು. ಅವ್ರ ಮೈಂಡ್ ಹೆಂಗೆ, ಬಡವ್ರ ಮೈಂಡ್ ಹೆಂಗೆ, ಬಡವ್ರ ಮೈಂಡೇ ಬೇರೆ, ಶ್ರೀಮಂತರ ಮೈಂಡೇ ಬೇರೆ. ಬಡವರು ಶ್ರೀಮಂತರು ಆಗ್ಬೋದು, ಆದರೆ ಮೈಂಡ್ ಮೈಂಡ್ ಮೇಲೆ ಡಿಪೆಂಡ್ ಆಕೈತಿ. ಬಡವ್ರ ಮೈಂಡೇ ಒಂಥರ, ಶ್ರೀಮಂತರ ಮೈಂಡೇ ಒಂಥರ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಡವ್ರು ಏನಪ್ಪ ಅಂತಂದ್ರೆ ಸಿಂಪಲ್ ಆಗಿರ್ತಾರೆ. ಸಿಂಪಲ್ ಆಗಿ ಅವ್ರವ್ರ ಕೆಲಸಗಳು ಅವ್ರು ಮುಗಿಸ್ಕೊತಾರೆ. ಹೆಚ್ಚಿಗೆ ತೊಗೋದಕ್ಕೆ ಮಾಡೋದಕ್ಕೆ ಆಸೆ ಪಡೋದಿಲ್ಲ ಬಡವರು. ಶ್ರೀಮಂತರು ಏನಪ್ಪ ಅಂದ್ರೆ ಶ್ರೀಮಂತರು ಬೇಕಾ ತೊಗೋಬೇಕಂದ್ರೆ ತೊಗೋತಾರೆ. ಅವ್ರ ಕಡೆ ಮನಿ ಪವರ್ ಜಾಸ್ತಿ ಇರುತ್ತೆ, ಬಡವ್ರ ಕಡೆ ಮನಿ ಪವರ್ ಕಡಿಮೆ ಇರುತ್ತೆ. ಆ್ಯಂಡ್ ಗುಡ್, ಇಷ್ಟೇ ಇವತ್ತಿನ ಬ್ಲಾಗ್ ಇದೆ. ಇವತ್ತಿನ ಬ್ಲಾಗ್ ಏನು ಜಾಸ್ತಿ ಹಾಕೋಂಗಿಲ್ಲ. ಇನ್ನೇನು ಹೇಳೋದಪ್ಪ ಅಂತಂದ್ರೆ ಇದ್ರಾಗ ದುಡ್ಡಿನ ರಿಲೇಟೆಡ್, ಮನಿ ರಿಲೇಟೆಡ್ ಈ ಚಾನಲ್ ಒಳಗೆ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿಟ್ಕೊಳ್ಳಿ, ಮೇನ್ ಎರಡು ಮಾಡಿಟ್ಕೊಳ್ಳಿ. ಯಾಕಂದರೆ ದಿನ ಇದರಲ್ಲಿ ಮನಿ ಪವರ್ ಬಗ್ಗೆ, ದುಡ್ಡು ಹೆಂಗೆ ಮಾಡೋದು ಆ್ಯಂಡ್ ದುಡ್ಡು ಯಾವ ರೀತಿ ಮಾಡೋದು, ದುಡ್ಡು ಯಾವ ರೀತಿ ಮಾಡೋದು ಆ್ಯಂಡ್ ದುಡ್ಡು ಗಳಿಸಿದ್ರೆ ಏನಾಗುತ್ತೆ, ಏನು ಅದ್ರದ್ದು ಏನೇನು ಎಲ್ಲ ತಿಳಿಸ್ಕೊಡ್ತೀನಿ. ಎಲ್ಲ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹೇಳ್ಕೊತೀನಿ. ದುಡ್ಡು ಮಾಡೋದು, ದುಡ್ಡು ಹೆಂಗೆ ಗಳಿಸೋದು ಎಲ್ಲ ಎನಿ ಪವರ್ ಇದ್ರಾಗ ಮಾತ್ರ ದುಡ್ಡಿಂದ ಅಷ್ಟೇ ಬರ್ತೈತಿ. ಪ್ಲಸ್ ಬಿಟ್ಟು ಏನೂ ಬರೋಂಗಿಲ್ಲ, ದುಡ್ಡಿನ ಬ್ಲಾಗ್ ಅಷ್ಟೇ ಬರ್ತಾವೆ, ಬಿಟ್ಟು ಏನು ಬರೋಂಗಿಲ್ಲ. ದುಡ್ಡು ಮಾಡೋದು ಹೆಂಗೆ ಎಲ್ಲ ಏನೇನೆಲ್ಲ ತಿಳಿಸ್ಕೊಡ್ತೀನಿ. ದುಡ್ಡಿನ ಬಗ್ಗೆ ಬಂದ್ರೆ ಆಲ್ ಓವರ್ ಇದ್ರಾಗ ಕಮೆಂಟ್ ಹಾಕಿ, ದುಡ್ಡು ಹೆಂಗೆ ಮಾಡೋದು ಏನೇನು ಎಲ್ಲ ಕಮೆಂಟ್ ಹಾಕಿ ತಿಳಿಸ್ತೀನಿ ಗೈಸ್ ಒಂದೊಂದು. ದಟ್ಸ್ ಗುಡ್. ಈ ವಿಡಿಯೋ ಸಿಂಪಲ್ ಆಗಿತ್ತು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸದಾಗಿ ಓಪನ್ ಮಾಡಿರೋ ಚಾನಲ್ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲಾಸ್ಟಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಮಾತ್ರ ಮಾಡಿಬಿಡಿ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ, ಮತ್ತೆ ಬರೋಣ. ಅಲ್ಲಿವರೆಗೂ ಟಾಟಾ, ಬೈ, ಸಿ ಯು.